ಕಾಂಪೌಂಡ್ ಎಂಟ್ರೀಸ್ ಅಂದ್ರೆ ಇವಾಗ ನಾರ್ಮಲ್ ಸಿಂಪಲ್ ಜರ್ನಲ್ ಎಂಟ್ರಿ ಯಾವ ತರ ಮಾಡಿದ್ದು, ಜಸ್ಟ್ 1 ಡೆಬಿಟ್ ಅಂಡ್ 1 ಕ್ರೆಡಿಟ್ ಇರ್ತಿತ್ತು. ಇದು ಬುಕ್ ಮಾಡ್ಕೊಂಡ್ರೆ ನಾನು ನಿಮಗೆ ಯಾರಿಗೆ ಹೇಳಿ. ಓಕೆ, ಸಿಂಪಲ್ ಜರ್ನಲ್ 2 ಟೈಪ್ ಆಫ್ ಜರ್ನಲ್ ಎಂಟ್ರೀಸ್ ನಾವು ಎಂಟ್ರಿ ಮಾಡ್ತೀವಿ. ಯಾವುದು ಒಂದು ಸಿಂಪಲ್ ಎಂಟ್ರಿ, ಇನ್ನೊಂದು ಕಾಂಪೌಂಡ್ ಎಂಟ್ರಿ. ಸಿಂಪಲ್ ಜರ್ನಲ್ ಎಂಟ್ರಿ ಏನಾಗ್ತಿತ್ತು, ಓನ್ಲಿ 1 ಡೆಬಿಟ್ ಅಂಡ್ 1 ಕ್ರೆಡಿಟ್ ಇರ್ತಿತ್ತು. ಬಟ್ ಕಾಂಪೌಂಡ್ ಎಂಟ್ರಿಯಲ್ಲಿ ಒಂದೇ ಡೇಟಿಗೆ 2 ಡೆಬಿಟ್ ಆಗಬಹುದು, 2 ಕ್ರೆಡಿಟ್ ಆಗಬಹುದು. ಒಂದು ಎಕ್ಸಾಂಪಲ್ ಕೊಟ್ಟೆ. Entry ಓದಿನ on 1/1/2016 commenced business with cash rupees 10,000, furniture 12,000, with goods 6,000. So ಇವಾಗ ಏನು ಮಾಡಿದ್ದಾರೆ ಓನರ್ ಆನ್ 1/1/2016 ಬಿಸ್ನೆಸ್ ಅಲ್ಲಿ ಏನೇನು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ, ಕ್ಯಾಶ್ 10,000, ಫರ್ನಿಚರ್ 12,000, goods 6,000. ಓಕೆ, ಎಂಟ್ರಿ ಏನಾಗುತ್ತೆ, ಕ್ಯಾಶ್ ಏನಾಗಿದೆ 3 ಅಕೌಂಟ್ ಬರುತ್ತೆ. 4, ಒಂದು ಕ್ಯಾಶ್ ಅಕೌಂಟ್, ಇನ್ನೊಂದು ಫರ್ನಿಚರ್ ಅಕೌಂಟ್, ಇನ್ನೊಂದು ಸ್ಟಾಕ್ ಅಕೌಂಟ್, ಇನ್ನೊಂದು ಕ್ಯಾಪಿಟಲ್ ಅಕೌಂಟ್. ಕ್ಯಾಶ್ ಅಕೌಂಟ್ ಏನಾಗುತ್ತೆ, ಯಾವ್ದಾಗುತ್ತೆ, ಪರ್ಸನಲ್, ರಿಯಲ್ ಆರ್ ನಾಮಿನಲ್. ಕ್ಯಾಶ್ ಅಕೌಂಟ್ ಏನಾಗುತ್ತೆ, ಕ್ಯಾಶ್ ಏನು, ಇಟ್ ಇಸ್ ಅಸೆಟ್. ರಿಯಲ್ ಅಕೌಂಟ್, ಫರ್ನಿಚರ್ ಏನು ಅಸೆಟ್ ತಾನೆ. ಫರ್ನಿಚರ್ ಅಸೆಟ್ ಅಂದಾಗ ಏನಾಗುತ್ತೆ, ಯಾವ ಪರ್ಸನಲ್ ರಿಯಲ್ ನಾಮಿನಲ್, ಫರ್ನಿಚರ್. ಓಕೆ, ಇವಾಗ ಪರ್ಸನಲ್ ಅಕೌಂಟ್ ಅಂದ್ರೆ ಏನು, ಇಟ್ ಈಸ್ ರಿಲೇಟೆಡ್ ಟು ಓನ್ಲಿ ದ ಪರ್ಸನ್ಸ್ ಆರ್ ದ ಎನಿ ಕಂಪನಿ ಆರ್ ಬ್ಯಾಂಕ್, ಎನಿ ಇನ್ಸ್ಟಿಟ್ಯೂಷನ್. ರಿಯಲ್ ಅಕೌಂಟ್ ಇದು ಏನು, ನೋ, ರಿಯಲ್ ಅಕೌಂಟ್ ಅಂದ್ರೆ ಏನು, ರೂಲ್ಸ್ ಕೇಳ್ತೀರಾ. ಇಟ್ ಈಸ್ ದ ರಿಯಲ್ ಅಕೌಂಟ್ ಅಂದ್ರೆ ಒಂದು tangible assets, it is a combination of tangible assets and intangible assets. Tangible assets and which assets are purchased for the business purpose and which we can see and touch, feel. Okay, intangible assets and only ನಾವು ಅದನ್ನ ಫೀಲ್ ಮಾಡಬಹುದು, ಜಸ್ಟ್ ನೋಡಬಹುದು. ನಾಮಿನಲ್ ಅಕೌಂಟ್ ಅಂದ್ರೆ ನಾವು ಬಿಸ್ನೆಸ್ ಗೋಸ್ಕರ ಏನ್ ಎಕ್ಸ್ಪೆನ್ಸಸ್ ಮಾಡಿರ್ತೀವಿ, ಏನ್ ಇನ್ಕಮ್ಸ್ ಆಗಿರುತ್ತೆ, ಗೇನ್ಸ್ ಆಗಿರುತ್ತೆ ಅದು. ಓಕೆ, ಇವಾಗ ಫರ್ನಿಚರ್ ಏನಾಗುತ್ತೆ, ಸ್ಟಾಕ್, ಕ್ಯಾಪಿಟಲ್, ಪರ್ಸನಲ್ ಅಕೌಂಟ್. ಸೊ ಇವಾಗ ಹೆಂಗಂದ್ರೆ ಪರ್ಸನ್, ಇವಾಗ ಬಿಸ್ನೆಸ್ ಓನರ್, ಪ್ರೊಪ್ರೈಟರ್ ಅಂತ ಹೇಳ್ತೀವಿ. ಸೊ ಇವಾಗ ಬಿಸ್ನೆಸ್ ಓನರ್ ನಾವು ಹೆಸರು ಮೆನ್ಷನ್ ಮಾಡಲ್ಲ. ಸೊ ಬಿಸ್ನೆಸ್ ಓನರ್ ಏನ್ ಮಾಡ್ತಾನೆ, ಇನ್ವೆಸ್ಟ್ಮೆಂಟ್ ಮಾಡ್ತಾನೆ ಬಿಸ್ನೆಸ್ ಅಲ್ಲಿ.
ಬಟ್ ಅವನ ಹೆಸರನ್ನ ನಾವು ಮೆನ್ಷನ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಬಿಸ್ನೆಸ್ ಇಸ್ ಅ ಸಪರೇಟ್, ಓನರ್ ಇಸ್ ಅ ಸಪರೇಟ್ ಎಂಟಿಟಿ. ಸೊ ಆ ಕ್ಯಾಪಿಟಲ್ ಹಾಕ್ದ ಹೆಸರು ಬರೆಯಲ್ಲ ಅನ್ನೋದಕ್ಕೋಸ್ಕರ ಕ್ಯಾಪಿಟಲ್ ಅಕೌಂಟ್ ಅಂತ ಮೆನ್ಷನ್ ಮಾಡಿ. ಕ್ಯಾಪಿಟಲ್ ಅಂತ, ಯಾಕಂದ್ರೆ ಅವ್ರ ಇನ್ವೆಸ್ಟ್ ಮಾಡಿರ್ತಾರೆ, ಬಟ್ ಅವ್ರ ಹೆಸರು ನಾವು ಮೆನ್ಷನ್ ಮಾಡಕ್ ಆಗಲ್ಲ, ಯಾಕಂದ್ರೆ ಇಟ್ ಈಸ್ ಅ ಡಿಫ್ರೆಂಟ್. ಅದಕ್ಕೆ ನಾವು ಅದನ್ನ ಕ್ಯಾಪಿಟಲ್, ಸೊ ಅದನ್ನ ಪರ್ಸನಲ್ ಅಕೌಂಟ್ ಅಂತ ತಗೊಂಡ್ವಿ. ಇದಂತ ಗೊತ್ತಾಯ್ತಾ? ಎಂಟ್ರೀಸ್ ಯಾವ್ಯಾವ ಅಕೌಂಟ್ ಅಂತ ಇದಾವಲ್ಲ ಯಾವ ಅದ್ರದ್ದು ರೂಲ್ಸ್ ಅಪ್ಲೈ ಮಾಡಿ ಹೇಳಿ. ಸೊ ಕ್ಯಾಶ್ ಅಕೌಂಟ್, ಕ್ಯಾಶ್ ಅಕೌಂಟ್ ಡೇಟಾ, ಇನ್ನೊಂದು ಯಾವುದು ಫರ್ನಿಚರ್, ಅದು ಏನಾಗಿದೆ ರಿಯಲ್ ಅಕೌಂಟ್. ಸೊ ಅಕಾರ್ಡಿಂಗ್ ಟು ದ ರಿಯಲ್ ಅಕೌಂಟ್ ರೂಲ್ಸ್ ಏನು? What comes out, debit what comes in, credit what goes out. So debit what ಇದು ನಮ್ಮ ಬಿಸಿನೆಸ್ ಗೆ ಫರ್ನಿಚರ್ ಇನ್ ಆಗಿದೆ. ಸೊ ಫರ್ನಿಚರ್ ಅಕೌಂಟ್ ಡೇಟಾ ನೋ, ಇನ್ನೂ ಒಂದಿದೆ ಅಲ್ಲ ಸ್ಟಾಕ್. ನಾವು ಸ್ಟಾಕ್ ಇಟ್ ಈಸ್ ಅ ರಿಯಲ್ ಅಕೌಂಟ್, ಅದು ಕೂಡ ನಾವು ಬಿಸಿನೆಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ. ಸೊ ಸ್ಟಾಕ್ ಅಕೌಂಟ್ ಡೇಟಾ 2 ಯಾವ ಅಕೌಂಟಿಗೆ ನಾವು ಇದು ಮಾಡ್ತೀವಿ, ಯಾರು ನಮ್ಗೆ ಕೊಟ್ಟಿದ್ದಾರೆ ಇಲ್ಲಿ? ಬಿಸ್ನೆಸ್ ಓನರ್ ನಮ್ಗೆ ಕೊಟ್ಟಿದ್ದಾರೆ. ಸೊ ನಾವು ಬಿಸ್ನೆಸ್ ಓನರ್ ಮೆನ್ಷನ್ ಮಾಡಲ್ಲ. ಸೊ ಕ್ಯಾಪಿಟಲ್ ಅಕೌಂಟ್. ಅಕೌಂಟ್ ಕ್ರೆಡಿಟ್ ಅಮೌಂಟ್. ಕ್ಯಾಶ್ ಎಷ್ಟಿದೆ? cash 10,000. ಫರ್ನಿಚರ್ 12,000. 6,000. ಟೋಟಲ್ ಮಾಡಿ 10, 12, 22,000, 28,000. ಇವಿಷ್ಟು ಟೋಟಲ್ ಮಾಡಿ ಅರ್ಥ ಆಯ್ತಾ? ಇದಕ್ಕೆ ಕಂಪೌಂಡ್ ಇಂಟ್ರೆಸ್ಟ್ ಅಂತ, ಅಂದ್ರೆ ಒಂದೇ ಡೇಟ್ಗೆ 2-3 ಟ್ರಾನ್ಸಾಕ್ಷನ್ಸ್ ಆಗಿರುತ್ತೆ. ಒಂದೇ 2-3 ಅಂದ್ರೆ ಹೆಚ್ಚಿಗಾದ್ರೂ ಆಗ್ಬೋದು, ಬಟ್ ಅದನ್ನ ಈಗ ಯಾವ ಡೆಬಿಟ್ ಜಾಸ್ತಿ ಆಗಿ ಒಂದ್ವೇಳೆ ಡೆಬಿಟ್ ಕ್ರೆಡಿಟ್ ಎರಡು 2 ಎಂಟ್ರೀಸ್ ಕೂಡ ಆಗ್ಬೋದು. ಅಂದ್ರೆ ಇವಾಗ ಕ್ಯಾಶ್ ಅಕೌಂಟ್ ಫರ್ನಿಚರ್ ಅಂತ ಒಂದ್ವೇಳೆ ಎಕ್ಸ್ಪೆನ್ಸಸ್ ಆದಾಗ ಒಂದೇ ಡೇಟಿಗೆ ಏನು ಆಗಿರುತ್ತಲ್ಲ ಅದನ್ನ ಒಂದ್ವೇಳೆ 2 ಡೆಬಿಟ್ ಆಗ್ಬೋದು, 2 ಕ್ರೆಡಿಟ್ ಆಗ್ಬೋದು. ಇವಾಗ ಒಂದು ಪರ್ಚೇಸ್ ಗೂಡ್ಸ್ for rupees cash 10,000 for on credit ಇನ್ನೊಂದು 10,000. ಎರಡು ಕ್ಯಾಶ್ ಆಗಿರ್ಬೋದು, ಇವನ್ ಕ್ರೆಡಿಟ್ ಕೂಡ ಆಗಿರ್ಬೋದು. ಅವಾಗ ಆ ತರ ಬರುತ್ತೆ. ಇಲ್ಲ ಅಂದ್ರೆ ಇನ್ನೊಂದು ಏನಂತ ಅಂತಂದ್ರೆ ಇವಾಗ 10,000 ಅವ್ರು ಪರ್ಚೇಸ್ ಮಾಡಿದ್ದಾರೆ, 5,000 ಕ್ಯಾಶ್ ಕೊಟ್ಟಿದ್ದಾರೆ, 5,000 ಥ್ರೂ ಚೆಕ್ ಕೊಟ್ಟಿದ್ದಾರೆ. ಅವಾಗ ಏನ್ ಎಂಟ್ರಿ ಮಾಡ್ತೀವಿ? ಪರ್ಚೇಸ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್ ಟು ಬ್ಯಾಂಕ್ ಅಕೌಂಟ್ ಅಂತ ಎಂಟ್ರಿ ಮಾಡ್ತೀವಿ. ಈ ತರ ಜಸ್ಟ್ ಒಂದೊಂದು ಸಿಂಗಲ್ ಟ್ರಾನ್ಸಾಕ್ಷನ್ಸ್ ಹೇಳ್ತೀನಿ ಮಾಡ್ತೀರಾ, ಈ ತರ ಕಂಪೌಂಡ್ ಎಂಟ್ರೀಸ್ ಕಾಪಿ ಮಾಡ್ತೀರಾ? ಕಾಪಿ ಮಾಡ್ತೀರಾ?
Done. Very question very. On 1/1/2020, purchased goods from P from P rupees 1,000 and paid him rupees 600. ಇದೇನಿದಾವೆ ಇವಾಗ ಎರಡು ಟ್ರಾನ್ಸಾಕ್ಷನ್ಸ್ ಇದೆ. ಒಂದು ಪರ್ಚೇಸ್ ಮಾಡಿರೋದು ಗೂಡ್ಸ್ ನ, ಹೌದಾ? ಇಲ್ಲಿ ಆಮೇಲೆ ಇನ್ನೊಂದೇನಿದೆ, ಆ 1000 ರೂಪೀಸ್ ಏನ್ ಪರ್ಚೇಸ್ ಮಾಡಿದೀವಿ ಅದನ್ನ ನಾವು 600 ರೂಪೀಸ್ ನಾವು ಅಮೌಂಟ್ ನ ಪೇ ಮಾಡಿದೀವಿ. ಬಟ್ ಇನ್ನು ನಾವು ಕೊಡ್ಬೇಕಾಗಿರೋದು ಅಮೌಂಟ್ ಎಷ್ಟು? 400. ಸೊ ಎಂಟ್ರಿ ಮಾಡಿ ನೋಡೋಣ ಏನ್ ಮಾಡ್ತೀರಾ. ಒಂದು ಫಸ್ಟ್ ಅಕೌಂಟ್ ಯಾವ್ದು ಬರುತ್ತೆ? ಡೆಬಿಟ್ ಅಲ್ಲಿ ಪರ್ಚೇಸ್ ಅಕೌಂಟ್. ಟು ಕ್ಯಾಶ್ ಕೊಟ್ಟಿದ್ದೀವಿ, ಫಸ್ಟ್ ಕ್ಯಾಶ್ ಕೊಟ್ಟಿರೋದು ಅಮೌಂಟ್ ನ ಬರೀ ಟು ಕ್ಯಾಶ್ ಅಕೌಂಟ್ 600. ಇನ್ನು ನಾವು ಕ್ರೆಡಿಟ್ ಕೊಡ್ಬೇಕಾಗಿದ್ದಾಗ ಏನ್ ಬರೀತೀವಿ? ಎಂಟ್ರಿ ಏನ್ ಮಾಡ್ತೀವಿ? ಟು ಅಲ್ಲಿ ಯಾರಿಗೆ ಕೊಡ್ಬೇಕು? ನಾವು ಪಿ ಕೊಡ್ಬೇಕಲ್ಲ. ಸೊ ಪಿ ಏನ ಪರ್ಸನಲ್, ಇವಾಗ ಅವನಿಗೆ ಇನ್ನೂ ನಾವು ಕೊಡ್ಬೇಕು, ನಾವು ಗಿವರ್ ಆಗ್ತೀವಿ. ಸೊ ಟು ಎಕ್ಸ್ ಅಕೌಂಟ್, ಸಾರಿ ಎಕ್ಸ್ ಪಿ ಅಕೌಂಟ್ ಬರೀಲ್ಲ. ಎಂಟ್ರಿ ಬರೀತೀರಾ? 1000 ರೂಪೀಸ್ ಅಲ್ಲಿ 600 ನ ಕ್ಯಾಶ್ ಕೊಟ್ರೆ 400 ಇನ್ನು ಡೆಬಿಟ್ ಕ್ರೆಡಿಟ್ purchase account debit to 10,000 cash 1,000 to cash account 600 credit and holiday to X account P account sorry P narration ಕೂಡ ಬರಬೇಕು. ಇದು ಮೈನಸ್ ಮಾಡಬೇಕು. 1000 ಅಲ್ಲಿ 600 ಮೈನಸ್ ಮಾಡಿದ್ರೆ 400 ನಾನು ಇನ್ನು ಕೊಡ್ಬೇಕು. ಅಲ್ಲಿ 400 ಬರಬೇಕು ಕ್ರೆಡಿಟ್. 4 ಇಲ್ಲ ಅಲ್ಲಿ 400 ಅಲ್ಲಿ ಬರಬೇಕು. ನರೇಶನ್ ಬರೀರಿ. ಬೀಯಿಂಗ್ ನರೇಶನ್ ಅಲ್ಲಿ ಕಳಗ being purchased goods purchased for cash and ಬರ್ದಿಲ್ಲ being goods purchased and part payment paid or remaining amount paid. ಆ ಥರ on 2/1/2020 sold goods to A rupees 700 and B rupees 300 on credit. ಇಷ್ಟು ಬರುತ್ತೆ. ಇಲ್ಲಿ ಯಾವ್ಯಾವ ಅಕೌಂಟ್ ಬರುತ್ತೆ ಇವಾಗ? ಸೇಲ್ಸ್ ಅಕೌಂಟ್, ಕ್ರೆಡಿಟ್ ಅಕೌಂಟ್. ಸೇಲ್ಸ್ ಅಕೌಂಟ್, ಗೂಡ್ಸ್ ಅಕೌಂಟ್ ಏನು ಬರುತ್ತೆ? ಸ್ಟಾಕ್ ಅಕೌಂಟ್. ಸ್ಟಾಕ್ ಏನೈತಿ? ಗೂಡ್ಸ್ ಅಂದ್ರೆ ಸ್ಟಾಕ್
ಇಲ್ಲಿ ಪರ್ಸನ್ಸ್ ಹೆಸರು ಕಾಣ ಪರ್ಸನ್ ಅಕೌಂಟ್ ಪರ್ಚೇಸ್ ಅಲ್ಲ ನಾನು ಸೇವ್ ಮಾಡಿದ್ರೆ ಪರ್ಚೇಸಿಂಗ್ ಬರುತ್ತಾ ಎ ಅಕೌಂಟ್ ಬಿ ಅಕೌಂಟ್ ಬಿ ಅಕೌಂಟ್ ಕ್ರೆಡಿಟ್ ಅಕೌಂಟ್ ಬರಂಗಿಲ್ಲ ಟು ಕ್ರೆಡಿಟ್ ಅಕೌಂಟ್ ಟು ಕ್ರೆಡಿಟ್ ಅಕೌಂಟ್ ಯಾಕೆ ಬರುತ್ತೆ ಕ್ರೆಡಿಟ್ ಅಕೌಂಟ್ ಅಂತ ನಾ ಏನಾದ್ರು ಕ್ರೆಡಿಟ್ ಅಕೌಂಟ್ ಅಂದ್ರೆ ಏನು ಅಕೌಂಟ್ ಅಂದ್ರೆ ಏನು ಫಸ್ಟ್ ಅದನ್ನ ಹೇಳಿ ಅಕೌಂಟ್ ಅಂದ್ರೆ ಇವಾಗ ನಾವು ಏನಾದ್ರು ಇವಾಗ ಒಂದು ಪರ್ಸನ್ ಹೆಸರು ಬರೀತೀವಿ ಇಲ್ಲ ಅದೇನಾದ್ರು ಫರ್ನಿ ಇವಾಗ ಕ್ರೆಡಿಟ್ ಅಕೌಂಟ್ ಅಂತ ಬಂದಾಗ ಏನ್ ಎಂಟ್ರಿ ಮಾಡ್ತೀರಲ್ಲಿ ಉದ್ರಿ ತಗೊಂಡಿದ್ದು ಮತ್ತೆ ಕ್ರೆಡಿಟ್ ಅಂತ ಕೇಳಿದ್ರೆ ಇವಾಗ ಯಾವ್ಯಾವ ತರ ಅಕೌಂಟ್ ಬರುತ್ತೆ ಅಂದ್ರೆ ಪರ್ಚೇಸ್ ಮಾಡಿದಾಗ ಪರ್ಚೇಸ್ ಅಕೌಂಟ್ ಅಂತ ನೀನು ಫಸ್ಟ್ ಬರೀತಿ ಸೇಲ್ ಮಾಡಿ ಇದರಲ್ಲಿ ನೀನು ಯಾರಿಂದ ಪರ್ಚೇಸ್ ಮಾಡಿರ್ತೀಯಾ ಏನ ಗೂಡ್ಸ್ ನ ಪರ್ಚೇಸ್ ಮಾಡಿರ್ತೀಯಾ ಏನ್ ಕ್ಯಾಶ್ ಕೊಟ್ಟು ಪರ್ಚೇಸ್ ಮಾಡಿದ್ಯಾ ಇಲ್ಲ ಕ್ರೆಡಿಟ್ ಅಮೌಂಟ್ ಪರ್ಚೇಸ್ ಮಾಡಿದ್ಯಾ ಅದನ್ನ ಎಂಟ್ರಿ ಮಾಡ್ತೀವಿ ಡೆಬಿಟ್ ಅದೇನೇ ನೀವು ಉದ್ರಿ ತಂದ್ರೂ ಪರ್ಚೇಸ್ ಅಕೌಂಟ್ ಅಲ್ಲೇ ಬರೀಬೇಕು ಯಾಕಂದ್ರೆ ಉದ್ರಿ ಕೊಟ್ಟು ನಾನು ಈ ಫರ್ನಿಚರ್ ತಂದಿದ್ದೀನಿ ಅನ್ನೋದು ನಿನ್ ಎಂಟ್ರಿ ಇರುತ್ತೆ ಕ್ರೆಡಿಟ್ ಅಕೌಂಟ್ ಡೆಬಿಟ್ ಅಕೌಂಟ್ ಅಂತ ಮಾಡಲ್ಲ ಇವಾಗ ಕ್ರೆಡಿಟಾರ್ ಅಂದ್ರೆ ಆ ಪರ್ಸನ್ ಹೆಸರು ಮೇಲೆ ಬರೀತಿ ಇವಾಗ ಎ ಅಕೌಂಟ್ ಇವಾಗ ಎ ಪರ್ಸನ್ ಇಂದ ನಾನು ಎ ಬಿಸ್ನೆಸ್ ಎ ಅನ್ನೋ ಒಂದು ಪರ್ಸನ್ ಬಿಸ್ನೆಸ್ ಇಟ್ಕೊಂಡಿದ್ದಾನೆ ಅವನ ಕಡೆಯಿಂದ ನೀನ್ ಸಪ್ಲೈ ತಗೊಂತಿದ್ದೀನಿ ಅವಾಗ ಅವ್ನು ಆ ಹೆಸರಲ್ಲಿ ಅಕೌಂಟ್ ಮೇಂಟೈನ್ ಮಾಡ್ತೀನಿ ಅವನ ಕಡೆ ಏನ್ ಪರ್ಚೇಸ್ ಮಾಡಿರ್ತೀಯ ಏನ್ ಸೇಲ್ ಮಾಡಿ ಅವನಿಗಿಂದ ಏನ್ ಕ್ಯಾಶ್ ಕೊಟ್ಟಿರ್ತೀಯ ಅದನ್ನ ಅವ್ನ ಅಕೌಂಟ್ ಅಲ್ಲಿ ಬರ್ದಾಗ ಮಾತ್ರ ಗೊತ್ತಾಗುತ್ತೆ ನೀನು ಅವನಿಗೆ ರಿಲೇಟೆಡ್ ಏನ್ ಟ್ರಾನ್ಸಾಕ್ಷನ್ಸ್ ಮಾಡಿದ್ಯಾ ಅಂತ ಆಯ್ತಾ ಗೂಡ್ಸ್ ಅಂದ್ರೆ ಏನು ಅವಾಗ ಸ್ಟಾಕ್ ಅಂತ ಬರುತ್ತದೆ ಗೂಡ್ಸ್ ಅಂತ ಬರಲ್ಲ ಯಾವತ್ತು ಗೂಡ್ಸ್ ಅನ್ನ ಜಸ್ಟ್ ಅದು ಒಂದು ವಸ್ತು ಇದ್ದಂಗ ಓಕೆ ಸೇಲ್ಸ್ ಏನಾಗುತ್ತೆ ಸೇಲ್ಸ್ ಕ್ರೆಡಿಟರ್ ಸೇಲ್ಸ್ ಮಾಡೋದ್ರಿಂದ ನಮ್ಮ ಬಿಸ್ನೆಸ್ಗೆ ಏನಾಗುತ್ತೆ ಇನ್ಕಮ್ ಇನ್ಕಮ್ ಅಂದ್ರೆ ಯಾವ ಅಕೌಂಟ್ ಮಾಡ್ತೀವಿ ನಾವು ಪರ್ಸನಲ್ ಮಾಡ್ತೀವಿ ರಿಯಲ್ ಮಾಡ್ತೀವಿ ನಾವು ಎ ಮೇಡಮ್ ಇದು ಇಷ್ಟ ಅಲ್ಲ ಮೇಡಮ್ ಕಂಪೋನೆಂಟ್ ನಾನು ಜಸ್ಟ್ ಇವಾಗ ಇದನ್ನ ಫಸ್ಟ್ ಡಿವೈಡ್ ಮಾಡ್ರಿ ಆಮೇಲೆ ಎಂಟ್ರೀಸ್ ಹಾಕ್ತೀನಿ ಸರಿ ಈಗ ಎ ಸೇಲ್ಸ್ ಅಕೌಂಟ್ ಏನು ನಾಮಿನಲ್ ಅಕೌಂಟ್ ಎ ಅಕೌಂಟ್ ಪರ್ಸನಲ್ ಇವಾಗ ಯಾರು ರಿಸೀವರ್ ಆಗ್ತಾರೆ ಇದರಲ್ಲಿ ಸೋಲ್ಡ್ ಗೂಡ್ಸ್ ಟು ಎ ಅಂತ ಐತಿ ಎ ರಿಸೀವರ್ ಆಗ್ತಾನೆ ಎ ರಿಸೀವರ್ ಆಗ್ತಾರೆ ಇವ್ರನ್ನ ನಾವೇನ್ ಮಾಡ್ತೀವಿ ಡೆಬಿಟ್ ಮಾಡ್ತೀವಿ ಬಿ ರಿಸೀವರ್ ಆಗ್ತಾನೆ according to the nominal account rules sales what all expenses and losses debit all expenses and losses credit all incomes and gains ಇವಾಗ ಇದು ಏನಾಯ್ತು ಸೇಲ್ಸ್ ನಾಮಿನಲ್ ಅಕೌಂಟ್ ಪ್ರಕಾರ ಇದು ಇನ್ಕಮ್ ನಾವೇನ್ ಮಾಡ್ತೀವಿ ಕ್ರೆಡಿಟ್ ಮಾಡ್ತೀವಿ ಹೌದಾ ಐಡಿಯಾ ಬಂತಾಯ್ತಿನಾ ಮೇಡಮ್ ಅದನ್ನ ಅದೇ ತರ ಮಾಡ ಫಸ್ಟ್ ನೀವು ಈ ತರ ಇದಾಕೋ ಇವಾಗ ಕೇಳಿದ್ರನೆ ಯಾವ ಅಕೌಂಟ್ ಅಂತ ಹೇಳಿಲ್ಲ ಕಲೀರಿ ಅದನ್ನ ಫಸ್ಟ್ ಯಾವ ಅಕೌಂಟ್ ಅಂತ ನೀವು ರೂಲ್ಸ್ ಹೆಂಗ್ ಅಪ್ಲೈ ಮಾಡ್ತೀರಾ ಈ ತರ ಅಪ್ಲೈ ಮಾಡ್ಬೇಕು ಫಸ್ಟ್ ಯಾವ ಅಕೌಂಟ್ ಅಂತ ನೋಡ್ರಿ ಯಾರು ರಿಸೀವರ್ ಆಗ್ತಾರೆ ಯಾರು ಗಿವರ್ ಆಗ್ತಾರೆ ಯಾವ್ದು ಇನ್ಕಮ್ ಆಗುತ್ತೆ ಯಾವ್ದು ಎಕ್ಸ್ಪೆನ್ಸಸ್ ಆಗುತ್ತೆ ಹಂಗ್ ನೋಡ್ಕೊಂಡಾಗ ನೀವು ಅದನ್ನ ಯಾವ್ದು ಡೆಬಿಟ್ ಮಾಡ್ಬೋದು ಯಾವ್ದು ಕ್ರೆಡಿಟ್ ಮಾಡ್ಬೋದು ಅನ್ನೋ ಒಂದು ಐಡಿಯಾ ಬರುತ್ತೆ ಓಕೆ ಇವಾಗ ಯಾರು ಆನ್ ಕ್ರೆಡಿಟ್ ತಂದಿದ್ದಾರೆ ಬಿ ಕ್ರೆಡಿಟ್ ಕೊಟ್ಟು ತಂದಿದ್ದಾರೆ ಕ್ರೆಡಿಟ್ ತಗೊಂಡಿದ್ದಾರೆ ಸೇಲ್ ಗೂಡ್ಸ್ ನ ಏನ್ ಮಾಡಿದ್ದಾರೆ ಏನ್ ಮಾಡಿದ್ದಾರೆ
ಸೇಲ್ ಮಾಡಿದ್ದಾರೆ ಎ ಕೂಡ ಎ ಅಂಡ್ ಬಿ ಅಂತ ಹೇಳಿದಾರೆ ಅವರು. ಎ ಅಂಡ್ ಬಿ ಅಂದ್ರೆ ಇಬ್ರು ಕ್ರೆಡಿಟ್ ತಗೊಂಡಿದ್ದಾರೆ. ಸೊ ರಿಸೀವರ್ ಏನಾಗ್ತಾರೆ? ರಿಸೀವರ್ ಬಿ ಎ ಅಕೌಂಟ್ ಡೇಟಾ, ಬಿ ಅಕೌಂಟ್ ಡೇಟಾ ಟು ಸೇಲ್ ಅಕೌಂಟ್. Sales account. Narration. New sold goods. Sold goods to A and B. ಹೌದಾ? ಅಮೌಂಟ್ ಎಷ್ಟು ಹಾಕ್ತೀರಾ ಇವಾಗ? 700. ಎದು 700, ಬಿದು 300. ಸೇಲ್ಸ್ ಹೆಂಗಿಲ್ಲ? ಸೇಲ್ ಎಷ್ಟು ಟೋಟಲ್ ಆಗಿ ಎಷ್ಟು ಮಾಡಿದ್ದೀರಾ? 10%. 700 ಪ್ಲಸ್ 300 So 1000 ಎರಡು ಪ್ಲಸ್ ಮಾಡಬೇಕು. ಬೇಕಾದ್ರೆ ಎಲ್ಲಾದ್ರೂ ಬ್ರಾಕೆಟ್ ಅಲ್ಲಿ ಬರ್ಬೋದು. ಇದ್ರ ಕೆಳಗಡೆ 700 ಪ್ಲಸ್ 300 ಅಂತ ಹೆಂಗ್ ಬಂತು? 1000 ಅಂದ್ರೆ 700 ಪ್ಲಸ್ 300. On 31st 12/2019, 31st 12/2019, paid salary rupees 600, comma, rent rupees 300 and wages rupees 500. ಮೇಡಮ್ ವೇಜಸ್ ಅಂದ್ರೆ daily wages only. ವೇಜಸ್ ಅಂದ್ರೆ ವೇಜಸ್ ಅಂದ್ರೆ ಇವಾಗ ಕೂಲಿ ಅಂತ ಕೊಡ್ತೀವಲ್ಲ ಅದು, ಅಂದ್ರೆ ಡೈಲಿ ಬೇಸಿಸ್ ಮೇಲೆ ಕೊಡ್ತಾರೆ. ಸ್ಯಾಲರಿ ಅಂದ್ರೆ ಮಂತ್ಲಿ ಬೇಸಿಸ್ ಮೇಲೆ ಕೊಡ್ತೀವಿ ಸ್ಯಾಲರಿ. ಹೇಳ್ಬೋದು ಏನೇನಿದೆ ಅದ್ರಲ್ಲಿ ಯಾವ್ಯಾವ ಅಕೌಂಟ್ ಕ್ರಿಯೇಟ್ ಮಾಡ್ಬೋದು ನಾವು, ಯಾವ್ಯಾವ ಪೇಡ್ ಸ್ಯಾಲರಿ ಅಕೌಂಟ್, ಮತ್ತೆ ರೆಂಟ್ ಪೇಡ್ ಅಕೌಂಟ್. ರೆಂಟ್ ಅಕೌಂಟ್ ಅಷ್ಟೇ. ರೆಂಟ್ ಪೇಡ್ ಮಾಡ್ತಾರೆ ಅದು ಎಂಟ್ರಿ ಅಂದ್ರೆ ನಾವು ಪೇಮೆಂಟ್ ಮಾಡಿದೀವಿ ರೆಂಟ್ ಅಂತ. ಇವಾಗ ಚಾಕ್ಲೇಟ್ ತಗೊಂಡ್ ಬಂದಿರ್ತೀಯ, ರೊಕ್ಕ ಕೊಟ್ಟಿನಿ ಅಂತ ಎಂಟ್ರಿ ಮಾಡ್ತೀಯ, ಏನು ಜಸ್ಟ್ ಚಾಕ್ಲೇಟ್ ಅಂತ ಎಂಟ್ರಿ ಮಾಡ್ತೀಯ? ನಿಮ್ಮ
ಎಕ್ಸ್ಪೆನ್ಸಸ್ ಇವಾಗ ನಿಮ್ಮ ಪಪ್ಪ ಕೊಟ್ಟಿರ್ತಾರೆ. ಚಾಕ್ಲೇಟ್ ತಗೊಂಡಿದ್ದೀನಿ ಅಂತ ಮಾಡ್ತೀಯೋ, ಚಾಕ್ಲೇಟ್ ಅಷ್ಟೇ ಬರೀತೀಯ? ಚಾಕ್ಲೇಟ್. ಹಂಗೆ. ನೆಕ್ಸ್ಟ್ ವೇಜಸ್ ಅಕೌಂಟ್. 2 pages. ಇನ್ನು ನಾವು ಎಂಟ್ರಿ ಮಾಡಿಲ್ಲ. 2 ವೇಜಸ್ ಅಕೌಂಟ್. ಇನ್ನೊಂದು ಇಷ್ಟೇನಾ? 2 ಅಷ್ಟೇ ಮೇಡಮ್. ಅಷ್ಟೇ ಮೇಡಮ್. ಅಂದ್ರೆ ಇವೆಲ್ಲ ನೀವು ಏನ್ ಕೊಟ್ಟು ಪೇಮೆಂಟ್ ಮಾಡಿದ್ದೀರಾ ಅಂತ Cash. ಬರಂಗಿಲ್ಲ. ಕ್ಯಾಶ್ ಅಕೌಂಟ್. 2 cash. ಎಂಟ್ರಿ ಜೋಡಿಸ್ತಿಲ್ಲ. ಸ್ಯಾಲ್ರಿ ಏನಾಗುತ್ತೆ? Salary. ಯಾವ ಅಕೌಂಟ್ ಆಗುತ್ತೆ? ಪರ್ಸನಲ್, ರಿಯಲ್ ಆರ್ ನಾಮಿನಲ್? Real account. ಸ್ಯಾಲ್ರಿ ಅಂದ್ರೆ ಏನು? ನಾವು ರೊಕ್ಕ ಕೊಡೋದು ಮೇಡಮ್. ಕೊಡೋದು, ಕೂಲಿ ಅಲ್ಲ. ಸ್ಯಾಲ್ರಿ ಅಂದ್ರೆ ಮಂತ್ಲಿ ಬೇಸಿಸ್ ಕೊಡ್ತೀವಿ ಆಯ್ತಾ? ಸೊ ಅದು ನಮ್ಗೆ ಏನಾಗುತ್ತೆ? ನಾವು ಬಿಸ್ನೆಸ್ಸಿಗೆ ಅದು ಎಕ್ಸ್ಪೆನ್ಸಸ್ ಆಗುತ್ತೆ. ಸೊ ಎಕ್ಸ್ಪೆನ್ಸಸ್ ನಾವು ಏನ್ ಮಾಡ್ತೀವಿ? ನಾಮಿನಲ್ ಅಕೌಂಟ್ ಅಲ್ಲಿ ಹಾಕ್ತೀವಿ. ರೆಂಟ್ ಏನಾಗುತ್ತೆ? ನಾಮಿನಲ್ ಅಕೌಂಟ್. ವೇಜಸ್ ನಾಮಿನಲ್ ಅಕೌಂಟ್. ಕ್ಯಾಶ್ ರಿಯಲ್ ಅಕೌಂಟ್. ಕ್ಯಾಶ್ ರಿಯಲ್ ಅಕೌಂಟ್. ಇವಾಗ ಎಂಟ್ರಿ ಯಾವ್ಯಾವ ಬೈ ಮಾಡ್ತೀರಿ, ಯಾವ್ಯಾವ ಪೇ ಮಾಡ್ತೀರಿ ಹೇಳಿ. ಯಾವ್ಯಾವ ಡೆಬಿಟ್ ಮಾಡ್ತೀರಿ, ಯಾವ್ಯಾವ ಕ್ರೆಡಿಟ್ ಮಾಡ್ತೀರಿ ಹೇಳಿ. ಸ್ಯಾಲ್ರಿ ಪೇ ಮಾಡಿದ್ದೀರಾ? ಡೆಬಿಟ್. ಎಲ್ಲ ಡೆಬಿಟ್. ಸ್ಯಾಲ್ರಿ ಅಕೌಂಟ್ ಡೆಟರ್. ಇನ್ನೊಂದು ಮತ್ತೆ ರೆಂಟ್ ಅಕೌಂಟ್ ಡೆಬಿಟ್. ಎಲ್ಲ ಡೆಬಿಟ್. ನೆಕ್ಸ್ಟ್ ವೇಜಸ್ ಡೆಬಿಟ್ ಮಾಡ್ಬೋದು. ಕ್ಯಾಶ್ ಅಕೌಂಟ್ ಡೆಬಿಟ್. ಕ್ರೆಡಿಟ್ ಡೆಬಿಟ್. ಕ್ಯಾಶ್ ಅಕೌಂಟ್ ಕ್ರೆಡಿಟ್ ಮಾಡ್ಬೋದು. ಕ್ರೆಡಿಟ್. ಯಾಕೆ? ಕೊಟ್ಟಿರ್ತೀವಿ. ಕ್ಯಾಶ್ ಅಕೌಂಟ್ ಕ್ರೆಡಿಟ್. ನರೇಶನ್ being salary paid rent. Salary paid. salary Paid rent wages paid. Amount. Salary 600. salary 600, 300, 500. 600 300. ಎಷ್ಟು? 300. 500. ಎಷ್ಟಾಯ್ತು ಟೋಟಲ್? 1400. ಎಲ್ಲಾನು ಆಡ್ ಮಾಡಿ ಇಲ್ಲಿ ಹಚ್ಚೋದು. 600 300 500. ಐಡಿಯಾ ಬಂತ ಇವಾಗ ಕಾಂಪೌಂಡ್ ಎಂಟ್ರೀಸ್ ಅಂತ ಏನಂತ? Finished? Yes, ma'am. Very next question. On 1/4/2020, commenced business
rupees 20,000. Rupees 20,000. Debitors rupees 10,000. And creditors rupees 5,000. Cash ಯಾವ್ಯಾವ ಅಕೌಂಟ್ ಬರುತ್ತೆ? ಡೆಬಿಟರ್ ಅಕೌಂಟ್, ಕ್ರೆಡಿಟರ್ ಅಕೌಂಟ್, ಇನ್ನೊಂದು ಕ್ಯಾಶ್ ಅಕೌಂಟ್ ಆಗೋದು ಫಸ್ಟ್ ಆಯ್ತು ಮೇಡಮ್. ಕ್ಯಾಪಿಟಲ್ ಕ್ಯಾಶ್ ಅಕೌಂಟ್, ಡೆಬಿಟರ್ ಅಕೌಂಟ್, ಕ್ರೆಡಿಟರ್ ಡೆಬಿಟರ್ ಅಕೌಂಟ್, ಮತ್ತೆ ಇವಕ್ಕೆಲ್ಲ ಯಾರು Capital. ಅವ್ರನ್ನ ಬಿಟ್ಬಿಡ್ತೀರಲ್ಲ. ಕ್ಯಾಪಿಟಲ್ ಅಕೌಂಟ್ ಟು ಪೇಡ್ ಫಸ್ಟು ಯಾವ್ಯಾವ ಅಕೌಂಟ್ ಅಂತ ಹೇಳಿ. ಕ್ಯಾಶ್ Cash. ರಿಯಲ್ ಅಕೌಂಟ್, ಡೆಬಿಟರ್ ಅಂಡ್ ಕ್ರೆಡಿಟರ್ ಅಕೌಂಟ್. ಡೆಬಿಟ್ ವಾಟ್ ಕಮ್ಸ್ ಇನ್ಕಮ್ ನಾಮಿನಲ್ ಅಕೌಂಟ್ ಪರ್ಸನಲ್ ಅಕೌಂಟ್, ಡೆಬಿಟರ್ ಅಂದ್ರೇನು? ಇದು ಡೆಬಿಟರ್ ಅಂದ್ರೆ ರಿಸೀವರ್, ಅಂದ್ರೆ ನಮ್ಮ ಬಿಸ್ನೆಸ್ ನಾವು ರಿಸೀವ್ ಮಾಡ್ಕೊಳ್ಳೋದು. ಕ್ರೆಡಿಟರ್ ಅಂದ್ರೇನು? ಗಿವರ್, ಅವರು ಕೂಡ ಪರ್ಸನಲ್ ಅಕೌಂಟ್ ಅಂದ್ರೆ ಈ ಹೆಸರು ಮೆನ್ಷನ್ ಮಾಡಿಲ್ಲ ಅಷ್ಟೇ, ಬಟ್ ಇವರು ಕೊಡೋರು, ಸಾರಿ ಇವರು ರಿಸೀವ್ ಮಾಡ್ಕೊಳ್ಳೋರು, ಇವರು ಕೊಡೋರು. ಕ್ಯಾಪಿಟಲ್ ಕ್ಯಾಪಿಟಲ್ ನಾಮಿನಲ್ ಅಕೌಂಟ್. ಕ್ಯಾಪಿಟಲ್ ನಾವು ಯಾರ ಹೆಸರಲ್ಲೇ ಮಾಡ್ತೀವಿ, ಓನರ್ ಹಾಕಿರ್ತಾರಲ್ಲ ಅಮೌಂಟ್, ಸೊ ಓನರ್ ಹೆಸರು ಮೆನ್ಷನ್ ಮಾಡೋದಿಲ್ಲ. ಸೊ ಎನಿ ಡೌಟ್ಸ್ ಇದರಲ್ಲಿ? ಇಲ್ಲ. ಫಸ್ಟಿಗೆ 2 ಮತ್ತೆ ಫಸ್ಟ್ ಡೆಬಿಟ್ ಯಾರನ್ನ ಮಾಡ್ತೀಯ? ಏನ್ ರಿಸೀವ್ ಮಾಡ್ಕೊಂಡಿದ್ಯಾ? ಕ್ಯಾಶ್ ಅಕೌಂಟ್ ಡೇಟಾ ಮತ್ತೆ ಡೆಬಿಟ್ ಅಕೌಂಟ್ ಡೇಟಾ, ಕ್ರೆಡಿಟ್ ಅಕೌಂಟ್ ಡೇಟಾ, ಕ್ರೆಡಿಟ್ ಅಕೌಂಟ್ ಕ್ರೆಡಿಟ್. ನೆಕ್ಸ್ಟ್ ಕ್ರೆಡಿಟರ್ ಅಂದ್ರೆ ಏನು? ಕ್ರೆಡಿಟರ್ ಅಂದ್ರೆ ಡೆಬಿಟ್, ಕ್ರೆಡಿಟ್ ಅದು ಕ್ರೆಡಿಟ್. Creditor is a giver to the business. To creditor account. Capital is credit To credit account. capital account. To debit cash account. So B commenced business with cash, and debtor, with cash, debtor and creditor. Amount ಎಷ್ಟಿದೆ ಹೇಳಿ? amount cash to 20,000, debtor 10,000, creditor 5,000. 35,000. Amount
ಕ್ಯಾಶ್ ಎಷ್ಟು 20,000. Debitor 10,000. Creditor 5,000. ಕ್ಯಾಪಿಟಲ್ ಅಮೌಂಟ್ ಎಷ್ಟು ಬರುತ್ತೆ ಇವಾಗ 35,000. ಹಾ 35,000. ಹೆಂಗೆ My ಇಲ್ಲಿ 30,000 ಐತಿ ಇಲ್ಲಿ 5,000 ಐತಿ 35,000. ಇದನ್ನು ಸೇರಿಸಿ ಆಡ್ ಮಾಡ್ತೀಯಾ 30,000 ಇವಾಗ ಟೋಟಲ್ ಅಮೌಂಟ್ ಎಷ್ಟು ಬಂದ್ರೆ 30,000 ಐತಿ ಸೊ ಇದು ಕ್ಯಾಪಿಟಲ್ ಅಕೌಂಟ್ ಗಮನಿಸಿದ್ರೆ ಕ್ಯಾಪಿಟಲ್ ಅಕೌಂಟ್ ಈಕ್ವೇಶನ್ ಹೇಳಿದೆ ನಾನು ಕ್ಯಾಪಿಟಲ್ ಯಾವ ತರ ಕ್ಯಾಲ್ಕುಲೇಟ್ ಮಾಡ್ತೀವಿ assets minus liability. Yes, good. Assets minus liability. Liabilities. ಹೌದಾ ಸೊ ಇವಾಗ ಅಸೆಟ್ಸ್ ಅಂದ್ರೆ ಕ್ಯಾಶ್ ಅಕೌಂಟ್ ಅಂಡ್ ಡೆಬಿಟರ್ಸ್ ಅಕೌಂಟ್ ಇಸ್ ಅಸೆಟ್ assets. ಸೊ ಎಷ್ಟಾಗಿದೆ ಅಮೌಂಟ್ ಟೋಟಲ್ 30,000 minus liability creditor is a liability 5,000 25,000. ಎಷ್ಟು ಬಂತು 25,000. ಇವಾಗ ಎರಡು ಟೋಟಲ್ ಮಾಡಿ ಎಷ್ಟು ಬಂತೈತೆ ನೋಡಿ 30,000. ಇವೆರಡು ಟೋಟಲ್ ಮಾಡಿ 35,000. ಟ್ಯಾಲಿ ಆಯ್ತಾ ಇಬ್ಬರು हाँ. ಆ ಥರ ಮಾಡಬೇಕು ಓಕೆ ಇವಾಗ ಒಂದು ದೊಡ್ಡ ಪ್ರಾಬ್ಲಮ್ ಮಾಡಿಸ್ಲಾ ಏನೇನೋ ಕಾಂಪೌಂಡ್ ಎಂಟ್ರೀಸ್ ಮಾಡ್ತೀರಾ ಅರ್ಥ ಆಗೈತಂದ್ರೆ ಇದನ್ನೇ ಅರ್ಥ ಆಗಿಲ್ಲ ಅಂದ್ರೆ ಕಾಂಪೌಂಡ್ ಎಂಟ್ರೀಸ್ ಇನ್ನೊಂದು ಎರಡು ಹೇಳ್ತೀನಿ ಇನ್ನೊಂದು ಎರಡ ಈ ತರ ಬೇಡ ಆ ಥರದ ಅರ್ಥ ಆಗಿಲ್ಲ ಯಾವ್ದು ಈ ಥರದ ಅರ್ಥ ಆಗಿಲ್ಲ ಅರ್ಥ ಆಗಿಲ್ಲ ಈಗ ಇದು ಅರ್ಥ ಆಯ್ತಲ್ಲ ಇದು ಅರ್ಥ ಆಯ್ತಾ ಫಾಸ್ಟ್ ಬರಬೇಕು ಆಯ್ತು. on 30/5/2016 30 in the month of 5/2016 paid for printing charges 50 rupees 50 and advertising charges rupees 120 ಎಂಟ್ರಿ ಪ್ರಕಾರ ಎಂಟ್ರಿ ಮಾಡ್ಕೊಳ್ಳೋಣ ಏನೇನು ಬರುತ್ತೆ ಇದರಲ್ಲಿ ಯಾವ್ಯಾವ ಅಕೌಂಟ್ ಬರುತ್ತೆ ಪ್ರಿಂಟಿಂಗ್ ಅಕೌಂಟ್ ಡೆಬಿಟ್ ಪ್ರಿಂಟಿಂಗ್ ಅಕೌಂಟ್ advertising account. next ಇವೆರಡು ಯಾವ್ಯಾವ ಬರ್ತವೆ ಪ್ರಿಂಟಿಂಗ್ ಅಂದ್ರೆ ಏನಾಯ್ತು ಪೇಡ್ ಫಾರ್ ಪ್ರಿಂಟಿಂಗ್ ಸೊ ಪ್ರಿಂಟಿಂಗ್ ಇಂದ ನಮ್ಗೆ ಎಕ್ಸ್ಪೆನ್ಸಸ್ ಆಯ್ತಾ ಇನ್ಕಮ್ ಆಯ್ತಾ Income. Expenses. ಪೇಡ್ ಪ್ರಿಂಟಿಂಗ್ ಚಾರ್ಜಸ್ ಅಂತ ಹೇಳಿದ್ವಿ Loss account.
ಎಕ್ಸ್ಪೆನ್ಸಸ್ ಆಯ್ತಾನೆ. ಇವಾಗ ನೀವು ಪ್ರಮೋಷನ್ ಬಿಸ್ನೆಸ್ ಪ್ರಮೋಷನ್ಗೋಸ್ಕರ ನೀವು ಪ್ರಿಂಟ್ ಮಾಡಿ ಪಾಂಪ್ಲೆಟ್ಸ್ ಪ್ರಿಂಟ್ ಮಾಡಿರ್ತೀರಿ, ಅವು ನ್ಯೂಸ್ ಪೇಪರ್ ಅಲ್ಲಿ ಹಾಕ್ಸಕ್ಕೆ. ಸೊ ಅವಾಗ ಏನಾಯ್ತು, ಎಕ್ಸ್ಪೆನ್ಸಸ್. ಅಡ್ವರ್ಟೈಸ್ಮೆಂಟ್ ಅಕೌಂಟ್, ಕ್ಯಾಶ್ ಇವಾಗ ಎಂಟ್ರಿ ಮಾಡಿ. ಇವಾಗ ಏನು ಪ್ರಿಂಟಿಂಗ್ ಅಕೌಂಟ್ ಕೊಟ್ಟಿದೀವ ಅದನ್ನ ಏನ್ ಮಾಡ್ತೀವಿ ನಾವು ಅಕಾರ್ಡಿಂಗ್ ಟು ದ ನಾಮಿನಲ್ ಎಕ್ಸ್ಪೆನ್ಸಸ್ ಆಯ್ತು. ಸೊ ಪ್ರಿಂಟಿಂಗ್ ಅಕೌಂಟ್ ಡೆಬಿಟ್, ಪ್ರಿಂಟಿಂಗ್ ಅಕೌಂಟ್ ಡೆಬಿಟ್, ಅಡ್ವರ್ಟೈಸ್ಮೆಂಟ್ ಅಕೌಂಟ್ ಡೆಬಿಟ್, ಕ್ಯಾಪಿಟಲ್ ಅಕೌಂಟ್ ಕ್ರೆಡಿಟ್, ಕ್ಯಾಪಿಟಲ್ ಅಕೌಂಟ್ ಕ್ಯಾಶ್ ಅಕೌಂಟ್. ಟು ಕ್ಯಾಶ್ ಅಮೌಂಟೆಡ್. ಪ್ರಿಂಟಿಂಗ್ ಎಷ್ಟು ಕೊಟ್ಟಿದ್ದೀವಿ 50. ಅಡ್ವರ್ಟೈಸ್ಮೆಂಟ್ಗೆ 120. ಎಷ್ಟಾಯ್ತು ಟೋಟಲ್? 170. ನರೇಶನ್ being printing account 90, paid cash For printing and advertisement charges. printing and Advertisement charges. ಅರ್ಥ ಆಯ್ತಾ? Yes, ma'am. The express on passenger. English system rules ಬ್ಯಾಟ್ ಮಾಡಿದ್ರೆ ಮಾಡಿ ಮೇಡಮ್. Capital expenses, fund assets, and ಇಂಗ್ಲಿಷ್ ಸಿಸ್ಟಮ್ ಅಂದ್ರೆ ಯಾವುದು? assets expenses account, capital. ಇಂಗ್ಲಿಷ್ ಸಿಸ್ಟಮ್ Assets ಪರ್ಸನಲ್ ಅಕೌಂಟ್, ರಿಯಲ್ ಅಕೌಂಟ್, ನಾಮಿನಲ್ ಅಕೌಂಟ್. ಅಮೇರಿಕಾ ಸಿಸ್ಟಮ್ expenses, capital, assets, income, ಇನ್ನೊಂದು capital, ಅಸೆಟ್ಸ್, ಎಕ್ಸ್ಪೆನ್ಸಸ್, liability account, ಲಯಬಿಲಿಟೀಸ್, ಮತ್ತೆ capital, expenses, assets, capital, liability, Income. ಇನ್ಕಮ್. ಇನ್ಕಮ್ ಓಕೆ. ಅಸೆಟ್ ಅಕೌಂಟ್ ಮತ್ತೆ ಇನ್ಕಮ್ ಮತ್ತೆ ಕ್ಯಾಪಿಟಲ್, ಕ್ರೆಡಿಟ್. ಅಸೆಟ್ ಹೇಳು. ಅಸೆಟ್ ಡೆಬಿಟ್ ಇನ್ಕ್ರೀಸಸ್, ಕ್ರೆಡಿಟ್ ಡಿಕ್ರೀಸಸ್, ಈ ತರ ಪ್ರಾಕ್ಟೀಸ್ ಮಾಡಿ. ಓಕೆ. ಅಸೆಟ್ ಇದರ ರೂಲ್ ಏನು? Debit ಇನ್ಕ್ರೀಸಸ್, ಕ್ರೆಡಿಟ್ ಡಿಕ್ರೀಸಸ್. ಎಕ್ಸ್ಪೆನ್ಸಸ್ ಅಕೌಂಟ್ Debit increases, credit increases. ಡೆಬಿಟ್ ಇನ್ಕ್ರೀಸಸ್, ಕ್ರೆಡಿಟ್ ಡಿಕ್ರೀಸಸ್. ಲಯಬಿಲಿಟಿದು Liability ಡೆಬಿಟ್ ಡಿಕ್ರೀಸಸ್, ಕ್ರೆಡಿಟ್ ಇನ್ಕ್ರೀಸಸ್. ಕ್ಯಾಪಿಟಲ್ದು ಡೆಬಿಟ್ ಡಿಕ್ರೀಸಸ್, ಕ್ರೆಡಿಟ್ ಇನ್ಕ್ರೀಸಸ್. liability debit decreases, credit increases. ಡೆಬಿಟ್ ಡಿಕ್ರೀಸಸ್, Decreases, ಕ್ರೆಡಿಟ್ credit ಇನ್ಕ್ರೀಸಸ್. ಡೈಲಿ ಇನ್ಮೇಲೆ ಹೇಳ್ಬೇಕು. ಆಯ್ತು. ಕಾಪಿ ಮಾಡಿದ್ರ? ಮಾಡಿದ್ವಿ. ಬರ್ರಿ ಎಂಟ್ರಿ ಬರ್ರಿ. ನೆಕ್ಸ್ಟ್ ಕ್ವಶನ್ ಬರ್ರಿ.
2017. Cash balance rupees 4,000, comma, stock of goods rupees 6,000, furniture rupees 3,000, debitors rupees 5,000, creditors rupees 2,000, 2,000, capital question mark. Balance account, stock account, furniture account, debtor account, credit account. 5 accounts. 5 ಯಾವ್ಯಾವ 6. ಫಸ್ಟ್ ಯಾವ್ದು ಬರ್ತೀರಿ? Stock account. Balance account. ಕ್ಯಾಶ್ ಅಕೌಂಟ್, debtor. ನೆಕ್ಸ್ಟ್ Stock account. Debtor. Furniture account. Debtor. Credit account. Debtor. ಫರ್ನಿಚರ್ ಅಕೌಂಟ್, Debtor. ನೆಕ್ಸ್ಟ್ Debtor account. Debtor. Capital account. Creditor. Capital. Credit account. Creditor. ಕ್ರೆಡಿಟರ್ ಅಕೌಂಟ್ ಟು ಕ್ರೆಡಿಟರ್ ಅಕೌಂಟ್. ಇನ್ನೊಂದು Capital account. Capital. ಮತ್ತೆ ಕ್ಯಾಶ್ ಬರುತ್ತೆ. Capital. ಕ್ಯಾಶ್ ಅಕೌಂಟ್ ಕ್ಯಾಪಿಟಲ್ ಅಕೌಂಟ್ ಅಂದಿಲ್ಲ. ಅಮೌಂಟ್ ಹೇಳಿ. ಕ್ಯಾಶ್ ಎಷ್ಟೈತಿ? Cash 400. 4,000. Stock 6,000. Furniture 3,000. Debtor 5,000. Creditor 2,000. ಕ್ಯಾಪಿಟಲ್ ಬ್ಯಾಲೆನ್ಸ್ ಫಿಗರ್ ಹೇಳಿ. ಎಷ್ಟು ಬರುತ್ತೆ ಕ್ಯಾಪಿಟಲ್ ಹೇಳಿ. Alish ಕೂಡ ಎಷ್ಟು 4,000, 10,000, 18,000. 18,000. 18,000. ಇದು 18,000 ಆಯ್ತು. 2,000. ಮೈನಸ್ 2,000. ಹ್ಮ್. 12. ಕ್ಯಾಪಿಟಲ್ ಅಕೌಂಟ್ ಇದು ಹೇಳಿ. ಕ್ವೆಶ್ಚನ್ ಹೇಳಿ. Assets minus ಅಸೆಟ್ಸ್ ಮೈನಸ್ liabilities. ಲಯಬಿಲಿಟೀಸ್. ಅಸೆಟ್ಸ್ ಎಷ್ಟು ಬಂತು? 18,000. Minus 2,000. 16,000. ಮೈನಸ್ 2,000. 16,000. ಎರಡು ಬ್ಯಾಲೆನ್ಸ್ ಅಂತ ನೋಡಿ. ಎರಡು ಬ್ಯಾಲೆನ್ಸ್ ಆಯ್ತಾ ನೋಡಿ. ಅಮೌಂಟ್ ಆಗಿಲ್ಲ ನಮಗೆ 18,000 ಆಯ್ತು. ಇವೆರಡು ಆ್ಯಡ್ ಮಾಡಿ ಎಷ್ಟು? being opening balance brought down. ಯಾಕಂದ್ರೆ ಇವೆಲ್ಲ ಇವು ಕ್ಯಾಶ್, ಸ್ಟಾಕ್, ಫರ್ನಿಚರ್, ಡೆಬಿಟರ್ಸ್ ಇವೆಲ್ಲ ಅಂದ್ರೆ ಹೋದ ತಿಂಗಳಲ್ಲಿ ಲಾಸ್ಟ್ ಮಂತ್ ಅಲ್ಲಿ ಆಗಿರೋ ಟ್ರಾನ್ಸಾಕ್ಷನ್ಸ್ ಅಲ್ಲಿ ಉಳಿದಿರೋ ಅದನ್ನ ಅಮೌಂಟ್ ಅನ್ನ ತಂದು ನಾವು ಈ ಮಂತ್ ಅಲ್ಲಿ ಬ್ರಾಡ್ ಡೌನ್ ಮಾಡ್ಕೊಳ್ತೀವಿ. ಯಾಕಂದ್ರೆ ಅವ್ರು ನೋಡಿ ಮೆನ್ಷನ್ ಮಾಡಿದ್ದಾರೆ ಕ್ಯಾಶ್ ಬ್ಯಾಲೆನ್ಸ್ ಎಷ್ಟಿದೆ, ಸ್ಟಾಕ್ ಆಫ್ ಗೂಡ್ಸ್ ಅಂದ್ರೆ ಲಾಸ್ಟ್ ಮಂತ್ ಸ್ಟಾಕ್ ಗೂಡ್ಸ್ ಸ್ಟಾಕ್ 6,000 ಇದೆ, ಫರ್ನಿಚರ್ 3,000 rupees ಫರ್ನಿಚರ್ ಇದೆ. ಸೊ ಡೆಬಿಟರ್ಸ್ ಇಷ್ಟಿದ್ದಾರೆ 5,000 ಇದೆ, ಕ್ರೆಡಿಟರ್ಸ್ ಎಷ್ಟಿದ್ದಾರೆ 2,000 ಇದೆ. ಸೊ
ಈ ನೆಕ್ಸ್ಟ್ ಮಂತ್ ಇನ್ ಕ್ಯಾಪಿಟಲ್ ಎಷ್ಟಾಗುತ್ತೆ ಅಂತ ಕೇಳಿದವರು ನೀವು. Being opening balance brought down. Question bank ಚಿಕ್ಕದು ಜರ್ನಲ್ ಎಂಟ್ರೀಸ್ ಹೇಳ್ತೀನಿ ಹಾಗೆ ಜರ್ನಲ್ ಎಂಟ್ರೀಸ್ ಹಾಗೆ ಹೇಳ್ತೀನಿ ಹಾಗೆ ಅಂದ್ರೆ ಸ್ಮಾಲ್ ಪ್ರಾಬ್ಲಮ್. Pass the journal entries. Pass the journal entries. Entries for the following transactions. Following transactions. First one, commenced business with cash rupees 1000. ನಡೀತೈತೆ cash rupees 1000 and goods rupees 800. Rupees 800. Next, second entry. Goods given away 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 has samples. Example, the data को 1 2 3 4 and 4. Next, rupees 900 बरला. Next, third entry. Paid salary by check rupees 600. Next, fourth entry. Received commission rupees 200. Next entry. Fifth one. Purchase a building from Amar for rupees 16,000. Rupees 60,000. 16. First one entry is first one compound entry.
ಹಾಕ್ರಿ ಕಾಲಮ್. Date one. ಫಸ್ಟ್ ಎಂಟ್ರಿ ಏನೈತೆ ಹೇಳಿದೆ. Commence business with cash ₹1000 and goods 800. ಏನೇನು ಯಾವ ಅಕೌಂಟ್ ಬರುತ್ತಲ್ಲಿ? Stock account. ಕ್ಯಾಶ್ ಅಕೌಂಟ್, Stock account. ಕ್ಯಾಶ್ ಅಕೌಂಟ್, Debtor to Debtor. to cash account. ಕಾಂಪೋನೆಂಟ್ ರೇಟು, Sales account. Cash. ಕ್ಲಾಸ್ ಬರಂಗಿದ್ರೆ ನಿಮ್ರು Stock account. To capital account. ಟು Capital. ಅಮೌಂಟ್ 1,800. ಎಷ್ಟಾಯ್ತು ಕ್ಯಾಪಿಟಲ್? ಕ್ಯಾಪಿಟಲ್ ಎಷ್ಟು ಬರುತ್ತೆ? 1800. 1,800. 1,800. ನರೇಶನ್ Bill. Parts ಮತ್ತೆ ಇಷ್ಟು ದಿನ ಹೇಳಿ ಮತ್ತೋದು ಕ್ಯಾಪಿಟಲ್ ಫಸ್ಟ್ ಎಂಟ್ರಿ ನರೇಶನ್ ಏನ್ ಬರೀತೀರ ಅನ್ನೋದಲ್ಲ. ಬೀಯಿಂಗ್ ಕಮೆನ್ಸ್ ಬಿಸ್ನೆಸ್ Cash. Good. With cash and goods. With cash and goods. ಬರೀ ನೆಕ್ಸ್ಟ್ ಎಂಟ್ರಿ ಏನು ಮಾಡೋದು? Goods given away as samples ₹900. ಇವಾಗ ಗೂಡ್ಸ್ ನಾವು ಒಂದಿಷ್ಟು ಸ್ಯಾಂಪಲ್ಸ್ ಅಂತ ಕೊಟ್ಟಿದ್ದೀವಿ ಬೇರೆ ಶಾಪ್ಸ್ಗಳಿಗೆ. ಸೊ ಅವಾಗ ಏನಾಗುತ್ತೆ, ಅದು ಬಿಸ್ನೆಸ್ಗೆ ಅಡ್ವರ್ಟೈಸ್ಮೆಂಟ್ ಆಗುತ್ತೆ. ಹೌದಿಲ್ಲ? ಇವಾಗ ನಮ್ಗೆ ಈ ಗೂಡ್ಸ್ನ ನೋಡಿ ಯಾವ ಥರ ಇದೆ ಅಂತ ಸ್ಯಾಂಪಲ್ಸ್ ಕೊಡ್ತಿದೆ, ಅವಾಗ ಅದು ನಮ್ಮ ಬಿಸ್ನೆಸ್ಸಿನ ಅಡ್ವರ್ಟೈಸ್ಮೆಂಟ್ ಸ್ಟ್ರಾಟಜಿ ಆಗುತ್ತೆ. ಸೊ ಇನ್ಕಮ್ ಹೆಂಗಾಗುತ್ತೆ? ಗೂಡ್ಸ್ನ ಕೊಟ್ಟಿದ್ದೀನಿ, ಒಂದು ಸ್ಯಾಂಪಲ್, ಇವಾಗ ಇದನ್ನ ಸ್ಯಾಂಪಲ್ ನೋಡ್ರಿ ಅಂತ ಕೊಟ್ಟಿದ್ದೀನಿ, ಇದು ಎಕ್ಸ್ಪೆನ್ಸಸ್ ತಾನೇ. ಏನೇ ಆಗಲಿಲ್ಲ, ಅಡ್ವರ್ಟೈಸ್ಮೆಂಟ್ ಪರ್ಪಸ್ ಮಾಡಿದ್ಯಾ ಅಂದ್ರೆ ಅದು ಎಕ್ಸ್ಪೆನ್ಸಸ್. ಸೊ Expenses. advertisement account debit, ಟು ಏನ್ ಬರುತ್ತೆ ಅಲ್ಲಿ? ಕ್ಯಾಶ್ ಕೊಟ್ಟಿಲ್ಲ ನೀವು, Credit money. Goods given away samples. 900 madam. ಪರ್ಚೇಸಸ್ ಅಕೌಂಟ್. ಅಮೌಂಟ್ ಎಷ್ಟಿದೆ? 900. being Goods given Goods given advertisement away samples. goods
given for advertisement purpose ಅಂತಾನೆ ಬರುತ್ತೆ. ನೆಕ್ಸ್ಟ್ ಮಾಡಿ ನಾನು ಅದೇ ಹೇಳ್ತೀನಿ. ಏನಾಯ್ತು ನೆಕ್ಸ್ಟ್ ಎಂಟ್ರಿ? salary by check. Expenses account. ಎಕ್ಸ್ಪೆನ್ಸಸ್ ಏನು ಬರುತ್ತೆ? Paid account. ಸ್ಯಾಲರಿ ಅನ್ನೋದು ಎಕ್ಸ್ಪೆನ್ಸಸ್. ಅದನ್ನ ಎಕ್ಸ್ಪೆನ್ಸಸ್ ಅಕೌಂಟ್ ಅಂತ ಹೆಂಗೆ ಕ್ರಿಯೇಟ್ ಮಾಡ್ತೀವಿ? Salary account to salary account enter to ಡೆಬಿಟ್ ಟು check ಚೆಕ್ bank account. ಅದೇ ಸ್ಯಾಲರಿ ಅಕೌಂಟ್ ಡೆಬಿಟ್ ಟು Bank account. ನರೇಶನ್ ಏನು ಬರೀತೀವಿ? Paid salary by check. being receive commission. ನೆಕ್ಸ್ಟ್ ಎಂಟ್ರಿ ರಿಸೀವ್ ಕಮಿಷನ್. ಸೊ ಕಮಿಷನ್ ಅನ್ನೋದು ಏನಾಗುತ್ತೆ? Income. ಇನ್ಕಮ್ ಆಗುತ್ತೆ. ಸೊ ಅಕಾರ್ಡಿಂಗ್ ಟು ದ ಇನ್ಕಮ್ ಏನ್ ಮಾಡ್ತೀರಾ? ನಾಮಿನಲ್ ಅಕೌಂಟ್. ಸೊ ನಿಮ್ಗೆ ಈ ಕಮಿಷನ್ ಇಸ್ಕೊಂಡಾಗ ನಿಮ್ಗೆ ಏನ್ ಡೆಬಿಟ್ ಆಗುತ್ತೆ? No, cash. ಕ್ಯಾಶ್. ಸೊ ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಕಮಿಷನ್ ಅಕೌಂಟ್ ಟು ಕಮಿಷನ್ ಅಕೌಂಟ್. Received commission. being Received commission. next Purchase building. Amar. from Amar for rupees 16,000. Purchase building account to person account. Building account debit to Person account. person account ಯಾರಿದ್ದಾರೆ? person. Amar account. To Amar's account. Amar's bill. Building ಬರಂಗಿಲ್ಲ ಅಂದ್ರೆ Being building from Being purchase. purchased building from Amar. Building ಟು ಅಮರ from ಫ್ರಮ್ ಅಮರ ಅವನಿಗೆ ಕೊಟ್ಟ. ಇನ್ನೊಂದು ಬರ್ತೀರಾ? plus one. ಮಾಡಿ ಟೋಟಲ್ ಮಾಡಿ ಟ್ಯಾಲಿ ಮತ್ತೆ ಡೆಬಿಟ್ ಅಮೌಂಟ್ ಬೇರೆ ಮಾಡಬೇಕು, ಕ್ರೆಡಿಟ್ ಅಮೌಂಟ್ ಬೇರೆ ಮಾಡಬೇಕು. ಅವಾಗ ಅವೆರಡು ಏನಾದರೂ ಟ್ಯಾಲಿ ಅಂದ್ರೆ ಸೇಮ್ ಬಂದ್ರೆ ಟ್ಯಾಲಿ ಆಗಿದೆ ಅಂತ ಅರ್ಥ. ನಿಮ್ಮ ಲೆಕ್ಕ ಕರೆಕ್ಟ್ ಆಗಿದೆ ಅಂತ ಅರ್ಥ. ಬಿಸ್ನೆಸ್ ಕರೆಕ್ಟ್ ಆಗಿ ಮಾಡಿದ್ದೀರಿ ಅಂತ ಅರ್ಥ. $1,25,000. $19,500.
ಕಾಲದಲ್ಲಿ. ಆಯ್ತಾ? ಟೈಮ್ ಇದೆ. ಎಷ್ಟು ಬಂತು? 1,25,000. ನಿಂದು? It's not like 1 lakh. 19,500. 1 lakh. 19,500 ಎರಡು ಸೈಡಾ? ಓಕೆ, ನೆಕ್ಸ್ಟ್ ಕ್ವಶನ್ ಬರೀ. Journalize the following transactions. On 1/6/2018, on 1/6/2018, Rao commenced business with the following. Cash, cash 10,000, goods 2,000, building 15,000, furniture 1,000, building 15,000, 15,000, furniture 1,000, ಹಿಂಗೆ ಬರಿಬೇಕು ಅವನು, ಹಿಂಗಲ್ಲ, ಇರ್ಲಿ ಬಿಡು, ಮತ್ತೆ ಕೆಡಿಸ್ತೀವಿ. ನೆಕ್ಸ್ಟ್ ಕೆಳಗೆ ಬರೀರಿ, 1 ಲೈನ್ ಕೆಳಗೆ ಬರೀಬೇಕು. ಡೆಬಿಟರ್ಸ್ 3 ಜನ ಇದ್ದಾರೆ, ಅವಾಗ ಅವ್ರನ್ನ ಹಿಂಗೆ ಬರೀರಿ. ಸುರೇಶ್, ಮಹೇಶ್, ರಮೇಶ್. ಸುರೇಶ್ ಅಮೌಂಟ್ ಕೆಳಗೆ ಬರೀ ಅಂತ ಮತ್ತೆ ಸೈಡಿಗೆ ಬರ್ತಾನೆ ನೀವು. ಡೆಬಿಟರ್ ಇಲ್ಲಿ ಡೆಬಿಟರ್ ಬಂದು ಕೆಳಗೆ ಸುರೇಶ್, ಮಹೇಶ್, ರಮೇಶ್ ಅಂತ ಬರೀಂದೆ. ಸುರೇಶ್, ಮಹೇಶ್, ರಮೇಶ್. ಬರೀ ಸುರೇಶ್ ಅಮೌಂಟ್ 1,200. 1,200 ಸುರೇಶ್ದು. ಮಹೇಶ್ದು 500, ರಮೇಶ್ದು 300. ಸುರೇಶ್, ಮಹೇಶ್, ರಮೇಶ್. ಮೇಡಮ್ ರಮೇಶ್ ಎಷ್ಟು ಮೇಡಮ್? ಸುರೇಶ್ 1,200, 200, ರಮೇಶ್ 300, ಮಹೇಶ್ 500, ರಮೇಶ್ 300. ಮತ್ತೆ ಹೆಂಗ್ ಬರಿಬೇಕಂತ ತೋರಿಸ್ತೇನೆ ನೋಡಿ. ಕ್ರೆಡಿಟರ್ಸ್ ಡಾಟ್ ಹಾಕ್ರಿ. ವಿನಯ್ ಅಲ್ಲ, ವಿವೇಕ್. ಬೇಜಾರು ಮಾಡ್ತಾರೆ ಇವರು. ವಿವೇಕ್, ವಿಜಯ್, loan from bank. ಅದರ ಮುಂದೆ ಅಮೌಂಟ್ ಬರೀರಿ. ವಿವೇಕು 1,500,
500. Vijay 1000. Loan from bank 2500. Loan from bank ಮತ್ತೋದ 2500 ಮಾಡಿ ಯಾವ್ಯಾವ ಡೆಬಿಟ್ ಮಾಡ್ತೀರಿ ಯಾವ್ಯಾವ ಕ್ರೆಡಿಟ್ ಮಾಡ್ತೀರಿ ಹೇಳ್ಬೇಕು ಈಗ ಇದ್ರಾಗೆಲ್ಲ ಮಿಕ್ಸ್ ಇದಾವ ಹಾಕ ಸಣ್ಣ ಹಾಕ ದೊಡ್ಡ ಏನ್ ಡೆಬಿಟ್ ಆಗುತ್ತೆ ಇದರಲ್ಲಿ ಯಾವ್ಯಾವ ಅಕೌಂಟ್ ಡೆಬಿಟ್ ಆಗುತ್ತೆ ಬರಿಬೇಕಾ ಬರೀತೀರಾ ಬರೀರಿ ಒಬ್ರು ಡಿಸ್ಕಸ್ ಮಾಡ್ಲಾರ್ದ ಬರಿಬೇಕ ನನಗೆ ಶುರು ಹಚ್ಕೊಂಡಿಲ್ಲೇ ನಾನು पर्सन अकाउंट रामराव अकाउंट कैश अकाउंट गुड्स स्टॉक अकाउंट Ramrao is the owner of the business. कैपिटल अकाउंट राम ಹೆಸರು ಕೊಟ್ಟಲ್ಲ ರಾಮರಾವ್ ಅಕೌಂಟ್ ಹೆಸರು ಕೊಟ್ಟಾರ ಅವನೇ ಇನ್ವೆಸ್ಟ್ ಅವನ ಓನರ್ ಇರೋದ್ರಿಂದ ಅವನ ಹೆಸರು ಕೊಟ್ಟಾರ ಆದ್ರೆ ಅವನ ಬುಕ್ನಾಗ ಅವನ ಹೆಸರು ಹೆಂಗ್ ಬರ್ಕೊಂತಾನ कैपिटल अकाउंट ಮತ್ತೆ ಫಸ್ಟ್ ಯಾವ್ಯಾವ ವೇಟ್ ಅವಸರ ಬೇಡ ಫಸ್ಟ್ ಯಾವ್ಯಾವ ಅಕೌಂಟ್ ಬರುತ್ತಾ ಹೇಳಿ कैपिटल अकाउंट ಒಂದು ಕ್ಯಾಪಿಟಲ್ ಅಕೌಂಟ್ ಬರುತ್ತೆ कैश अकाउंट ಸ್ಟಾಕ್ ಅಕೌಂಟ್ ಬಿಲ್ಡಿಂಗ್ ಫರ್ನಿಚರ್ ಯಾರು ಬರೀತಾರ ಬಿಲ್ಡಿಂಗ್ ಅಕೌಂಟ್ ಫರ್ನಿಚರ್ ಅಕೌಂಟ್ ಇಲ್ಲಿ ಡೆಬಿಟರ್ಸ್ ಇದ್ದಾರೆ ಕ್ರೆಡಿಟರ್ಸ್ ಇದ್ದಾರೆ डेबिटर ಸುರೇಶ್ ಮಹೇಶ್ ಮೇಡಮ್ डेबिटर अकाउंट पर्सन अकाउंट ಫಸ್ಟಿಗೆ ಕ್ಯಾಶ್ ಅಕೌಂಟ್ डेबिटर ಡೆಟರ್ ಎಷ್ಟೈತೆ ಅಮೌಂಟ್ अमाउंट कैश 10000 ನೆಕ್ಸ್ಟ್ ಸ್ಟಾಕ್ कैश अकाउंट स्टॉक कैश अकाउंट ಎಷ್ಟಿದೆ ಸ್ಟಾಕ್ ಎಷ್ಟಿದೆ स्टॉक 2000 ನೆಕ್ಸ್ಟ್ ಬಿಲ್ಡಿಂಗ್ बिल्डिंग अकाउंट 15,000 फर्नीचर ಎಷ್ಟಿದೆ ಫರ್ನಿಚರ್ ಸೌಂಡ್ ಆಗೋದಲ್ಲ ಹೋಯ್ತಾ ಎನರ್ಜಿ ಮತ್ತೇನ್ ಬರ್ತದ್ರಲ್ಲಿ ಅಷ್ಟೇ ಡೆಬಿಟರ್ಸ್ ರೊಕ್ಕ ಇಸ್ಕೊಂಡಿದ್ ಬರಲ್ಲ ಟು ಕ್ಯಾಪಿಟಲ್
ಡೆಬಿಟರ್ಸ್ ಇಂದ ರೊಕ್ಕ ಇಸ್ಕೊಟ್ಟು ಡೆಬಿಟರ್ಸ್ ನಿಮ್ಗೆ ಅಮೌಂಟ್ ಕೊಟ್ಟಿದ್ದಾರೆ. ಎಷ್ಟೆಷ್ಟು ಕೊಟ್ಟಿದ್ದಾರೆ? ಸುರೇಶ್ 1200 ಕೊಟ್ಟಿದ್ದಾನೆ. ಮತ್ತೆ ಮಹೇಶ್ 500 ಕೊಟ್ಟಿದ್ದಾನೆ. ರಮೇಶ್ 300 ಕೊಟ್ಟಿದ್ದಾನೆ. ಬರೆಯಲ್ಲ ಅವ್ರ ಹೆಸರು? ಮತ್ತೆ ಸುರೇಶ್ ಅಕೌಂಟ್ ಡೆಬಿಟರ್ ಅಮೌಂಟ್ 1200. ರಮೇಶ್ ಅಕೌಂಟ್ ಡೆಬಿಟರ್ ಟು ಮಹೇಶ್ ಅಕೌಂಟ್ ಡೆಬಿಟರ್ ಟು ಎಷ್ಟು? 500. ರಮೇಶ್ ಸುರೇಶ್ ಮಹೇಶ್ ರಮೇಶ್ ಅವರೆಲ್ಲ ಅನ್ಕೊಂಡು. ರಮೇಶ್ ಎಷ್ಟು? 300. ನೆಕ್ಸ್ಟ್ ಮತ್ತೇನಿದಾವ? ವಿವೇಕ್ ಅಕೌಂಟ್ ಕ್ರೆಡಿಟರ್ಸ್ ಕ್ರೆಡಿಟರ್ಸ್ ತಾನೇ ಅವ್ರು ಗಿವರ್ ಅಲ್ವಾ? ಇವರೆಲ್ಲ ರಿಸೀವರ್ ಆಗ್ತಾರೆ. ಸುರೇಶ್, ಮಹೇಶ್, ರಮೇಶ್. ಗಿವರ್ ಯಾರು ಆಗ್ತಾರೆ? ವಿವೇಕ್ ಲೋನ್ ಫ್ರಮ್ ಬ್ಯಾಂಕ್. ಸೊ ಯಾರ್ಯಾರು? ವಿವೇಕ್ ಏನು ಎಷ್ಟು ಕೊಟ್ಟಿದ್ದಾನೆ? 1500. 1500. ಮತ್ತೆ 1000 ವಿಜಯ್. ಯಾರು? ಹೆಸರು ಗೊತ್ತಾ? ಎಷ್ಟು ಕೊಟ್ಟಿದ್ದಾನೆ? 1000. ಜಾಸ್ತಿ. ಲೋನ್ ಫ್ರಮ್ ಬ್ಯಾಂಕ್. ಲೋನ್ ಫ್ರಮ್ ಬ್ಯಾಂಕ್. ಇಲ್ಲಿ ಎಂಟ್ರಿನೇ ಬರ್ತಿದ್ದೇನೆ. ಬ್ಯಾಂಕ್ ಲೋನ್ ಅಷ್ಟೇ ಬರೀ. ಬ್ಯಾಂಕ್ ಅಕೌಂಟ್ ಅಂತ ಬರಿಬಹುದು. ಬ್ಯಾಂಕ್ ಅಕೌಂಟ್ ಕ್ರಿಯೇಟ್ ಮಾಡ್ತೀವಲ್ಲ ಅವಾಗ ಲೋನ್ ಫ್ರಮ್ ಬ್ಯಾಂಕ್ ಅಂತ ಬರಿ. ಇವರೆಲ್ಲ ಇದೆಲ್ಲ ಯಾರು ಕೊಟ್ರು? ಕ್ಯಾಪಿಟಲ್. ಲೋನ್ ಫ್ರಮ್ ಬ್ಯಾಂಕ್ ಅಮೌಂಟ್ 2500. ಇವಾಗ ಇದು 2500. ಹೇಳಿ ಕ್ಯಾಪಿಟಲ್ ಅಮೌಂಟ್ ಎಷ್ಟಾಗುತ್ತೆ ಹೇಳ್ಬೇಕು. ಈಗ ಎಲ್ಲ ರೆಡಿ ಮಾಡಿ. ಕ್ಯಾಪಿಟಲ್ ಅಕೌಂಟ್ ಹೆಂಗ್ ಮಾಡ್ತೀರಾ? ಕ್ಯಾಪಿಟಲ್ ಅಕೌಂಟಿಗೆ ಬ್ಯಾಲೆನ್ಸಿಂಗ್ ಡೇಟಾಸ್ ಎಲ್ಲ ಆಡ್ ಮಾಡಿ. ಡೆಬಿಟ್ ಅಮೌಂಟ್ ಆಡ್ ಮಾಡಿ ಮೈನಸ್ ಮಾಡಿ. ಮಾಡಿ. $3,000. 30,000 minus 30,000. $25,000. ಎಷ್ಟು ಬಂತು? 25,000. ಎರಡು ಟ್ಯಾಲಿ ಆಗುತ್ತಾ ನೋಡಿ. ಇವೆರಡು ಡೆಬಿಟ್ ಅಮೌಂಟ್ ಕಾಲಮ್, ಕ್ರೆಡಿಟ್ ಅಮೌಂಟ್ ಕಾಲಮ್ ಟ್ಯಾಲಿ ಆಗುತ್ತಾ ನೋಡಿ ಅಂದೆ. ಸೇಮ್ ಬರುತ್ತಾ ನೋಡಿ ಅಂದೆ. ಮತ್ತ ಏನೋ ಡೌಟ್ಸ್ ಇದಾವ? ಇವತ್ತು ಮಾಡಿಸಿರೋ ಎಲ್ಲ ಪ್ರಾಬ್ಲಮ್ ನೋಡ್ರಿ ಒಂದ್ಸಲ ರಿವಿಷನ್ ಮಾಡಿ. ಅದು ಫಸ್ಟ್ ಬರೀ ಈ ಕಡೆ ಬರಬೇಕು. ಕ್ರೆಡಿಟ್ ಕಾಲಮ್ ಇದು ಡೆಬಿಟ್ ಅಮೌಂಟ್ ಕಾಲಮ್. ಕ್ಯಾನ್ಸಲ್ ಮಾಡೋದು ಒಳಗಡೆ
ಮಾರ್ಕ್ ಬೇಡ ಎಕ್ಸಾಮ್ ಇದಾವಲ್ಲ ಹಾಂ